ಮಾಡಿದ್ರೆ ಎಲ್ಲ ಎಲ್ಲ ಬೇಸರ ತೂಕಡಿಸ್ತಾರೆ ಕೇಳಿದ್ದಾರೆ ಒಬ್ರು ಹೊಟ್ಟೆಗೆ ಕೊಡ್ಲಿಲ್ಲ. ಯಾವುದು ಅಕ್ಕಿ ಎಲ್ಲ ಕೊಟ್ಟಿದ್ದಾರೆ. ಬೆಂಕಿ ಮತ್ತು ನೀರು ಕೊಡ್ಲಿಲ್ಲ. ಬೆಂಕಿ ನೀರು ಕೊಡದಿದ್ರೆ ಅಡಿಗೆ ಮಾಡುದು ಹೇಗೆ? ಹೌದಪ್ಪ, ಅವರೆಲ್ಲ ಅಡುಗೆ ಮಾಡದೆ ಉಳಿದ್ರು ನಮಗೆ ಆ ಸಮಸ್ಯೆ ಇಲ್ವಲ್ಲ. ನಾವು ಇರುವಾಗ ಅದೊಂದು ಸಮಸ್ಯೆ. ನೀನಿರುವುದು ಅನುಗ್ರಹ ನನಗೆ. ನಮಗೆ ಹೊತ್ತೊತ್ತಿವಾಗ ಸರಿಯಾಗಿ ಹೊಟ್ಟೆಗೆ ಬೀಳಲೇಬೇಕು. ನಾವು ಬೇಕಾದಾಗೆ ಬೇಯಿಸಿ ಆಯ್ತು, ತಿಂದದ್ದು ಆಯ್ತು, ಹೊಟ್ಟೆ ತುಂಬ ಬಿಸಿ ಆಯ್ತು. ಒಬ್ಬ ಒಂದು ಕೇಳಿದನಲ್ಲ ಈಗ, ನೀವು ಊಟ ಮಾಡಿ ಆಯ್ತಾ ಅಂತ. ಹೌದು, ಹೊಟ್ಟೆ ತುಂಬ ಊಟ ಮಾಡಿ ಆಯ್ತು ಅಂತ ಹೇಳಿದ್ರೆ ಅಡುಗೆ ಮಾಡಿದ್ದಾರೆ ಇವರು ಅಂತ ಹೇಳಿದ್ದಾರೆ. ನಿನ್ನಲ್ಲಿ ಮಾತನಾಡಿಸ ನಿನಗೆ ಒಳ್ಳೆ ಗೊರಕ್ಕೆ ನಿದ್ರೆ. ಹಾಗಾಗಿ ಅವನು ಹೇಳಿದ, ನಮ್ಮ ಅಮ್ಮನಿಗೆ ಅಡುಗೆ ಭಟ್ಟರನ್ನು ನೋಡ್ಬೇಕು ಅಂತ ಹೇಳಿದ. ಅವನ ಅಮ್ಮನಿಗೆ ಇಲ್ಲಿ ರಾಜಕುಮಾರಿಯನ್ನು ಅವನ ಅಮ್ಮ ಅಂತ ಗೌರವಿಸ. ದಮಯಂತಿ ದೇವಿ ಬಹುಶಃ ಕಂಡು ಹಿಡಿದಿದ್ದಾಳೋ ಏನೋ. ಹಾಗಾಗಿ ನೀನು ಅರಮನೆಗೆ ಹೋಗ್ಬೇಕು ಅಂತ ಅವಳಿಂದ ಸೂಚನೆ ಬಂದಿದೆ. ಹೋಗಿ ಬಾರಯ್ಯ. ನೀನು ಬರುವಾಗ ಈ ರೂಪ ನೋಡ್ಲಿಕ್ಕೆ ನಾನು ಬಯಸುವುದಿಲ್ಲ. ಆ ಸಾಧ್ವಿಯನ್ನು, ಆ ಪತಿವ್ರತೆಯನ್ನು ಇನ್ನು ಬಳಲಿಸಬೇಡ, ನೋಯಿಸಬೇಡ. ಒಂದಾಗಿ ನೀವು ಬರ್ಬೇಕು. ಈ ಮೊದಲಿನಂತೆ ನಿಷೇಧದ ಪೀಠದಲ್ಲಿ ಕುಳಿತಿರುವ ಕಾಲಕ್ಕೆ ನಾನು ಸಂತೋಷ ಪಡ್ತೇನೆ. ಆಲಿಂಗನ ಬರ್ತೇನೆ, ಪರೀಕ್ಷೆ ಮಾಡಿ ಬರ್ತೇನೆ. ಹಾಗಿತ್ತು ಸತಿಪತ್ಯರು ಜೊತೆಯಾಗಿ ಈಗ ಹೊರಟದ್ದು ದಮಯಂತಿಯಲ್ಲಿಗೆ. ದಮಯಂತಿಯ ಪರೀಕ್ಷೆಯಲ್ಲಿ ದಮಯಂತಿ ತೇರ್ಗಡೆ ಹೊಂದಿದರೆ ನಳ ದಮಯಂತಿ, ಇಲ್ಲ ನಳನ ಜೀವನ ತಾಳಮಾಳ. ಒಳಗೆ ಬರಬಹುದೇ? ಧಾರಾಳ ಬರಬಹುದು. ಸ್ವಲ್ಪ ಮುಖ ತಿರುಗಿಸಬಹುದಾ? ಮುಖದಲ್ಲಿ ಸುಖ ಇಲ್ಲ. ಯಾರಿಗೆ? ನೋಡುವವರಿಗಿಲ್ಲ, ತೋರಿಸುವವರಿಗೂ ಇಲ್ಲ. ನನಗೆ ಸುಖ ಇದೆ ಅಂತ ಭಾವಿಸಿಕೊಂಡವಳು ನಾನು. ಹಾಗಿದ್ರೆ ತೋರಿಸ್ತೇನೆ ಮುಖ. ಹೌದೇ? ಈಗ ಸಂತೋಷವಾಯಿತು. ನಿಮ್ಮನ್ನು ನೋಡುವಾಗ ಒಂದೆರಡು ಪ್ರಶ್ನೆ ಕೇಳಬೇಕು ಅಂತ ನನ್ನ ಮನಸ್ಸು ಹೇಳುತ್ತದೆ. ಪ್ರಶ್ನೆ ನನ್ನಲ್ಲಿ ಒಂದೊಂದಾಗಿ ಕೇಳ್ತೀರಾ ಅಲ್ಲ ಒಟ್ಟಿಗೆ ಹೇಳ್ತೀರೋ? ನಿಮಗೆ ಹೇಗೆ? ಒಂದೊಂದಾಗಿ ಕೇಳಿದ್ರೆ ಪರಿಶೀಲಿಸೋಣ, ಒಟ್ಟಿಗೆ ಕೇಳಿದ್ರೆ ಉತ್ತರಿಸುವುದಕ್ಕೆ ಕಷ್ಟ ಆಗಿದೆ. ಹೌದು, ನಿಮಗೆ ಹೇಗೆ ಅನುಕೂಲವೋ ಹಾಗೆ ನಾನು ಕೇಳ್ತೇನೆ. ಒಂದೊಂದಾಗಿ ಕೇಳ್ತೇನೆ. ಹೌದು. ನಿಮ್ಮ ಊರು ಯಾವುದು? ಊರು ಮೊದಲು ಬಂಗಾಳ, ಈಗ ಕಂಗಾಲ. ಅದೇ ಈಗ ಇರ್ಲಿ ಬಿಡಿ. ನಿಮಗೆ ಹೆಸರು ಉಂಟು. ಹೇಗೆ? ಮೊದಲು ಬಾಹುಕ ಅಂತ, ಈಗ ಪುಟ್ಟಣ್ಣಯ್ಯ ಅಂತ. ಹೌದೌದು, ಇರ್ಲಿ ಬಿಡಿ. ನಿಮ್ಮಲ್ಲೊಂದು ಮಾತು ಕೇಳಲ್ಲ. ಈ ರೂಪ ಹುಟ್ಟುವಾಗಲೇ ಇತ್ತ ಅಲ್ಲ ಮತ್ತೆ ನಿಮ್ಮನ್ನು ಸೇರಿಕೊಂಡದ್ದ? ಹುಟ್ಟುವಾಗ ಗೊತ್ತಿರಲಿಲ್ಲ.
ಭವಿಷ್ಯ ಆಮೇಲಿನ ಸಂಪಾದನೆ ಇದು ನನ್ನದು. ಹೌದೇ ಅಯ್ಯ, ನಿಮಗೆ ಮದುವೆಯಾಗಿದೆ? ಮದುವೆ ಆಗಿ ಹೋಗಿದೆ. ಆಗಿ ಹೋಗಿದೆ? ಆಗಿ ಹೋಗಿದೆ ಅಂದ್ರೆ ಆಗಿ ಹೋಗಿದೆ ಅಂತ, ಮದುವೆ ಆಗಿದೆ ಅಂತ. ಹೆಂಡತಿ? ಹೆಂಡತಿ, ಪ್ರಾಣ ಹೆಂಡತಿ. ಅದು ಯಾಕೆ ಪ್ರಾಣ ಹಿಂಡು? ಹೇಳು. ಹೆಂಡತಿ ಬಿಟ್ಟಿದ್ದಾಳೆ. ಹೆಂಡತಿ ನಿಮ್ಮನ್ನ ಬಿಟ್ಟದ್ದು, ನೀವು ಹೆಂಡತಿಯನ್ನು ಅವಳೇ ಬಿಟ್ಟದ್ದು. ಅವರೇ ಬಿಟ್ಟದ್ದು? ಹೌದೌದು. ಮಕ್ಕಳೆಷ್ಟು ನಿಮಗೆ? 2 ಗಂಡು ಹೆಣ್ಣು? ಒಂದು ಗಂಡು ಒಂದು ಹೆಣ್ಣು. ಹೌದೇ? ಈಗ ಎಲ್ಲಿದ್ದಾರೆ ಅವರು? ಅವರು ಈಗ ಅಜ್ಜನ ಮನೆಯಲ್ಲಿ ಬೆಳೀತಾ ಇದ್ದಾರೆ ಅಂತ ಸುದ್ದಿ ಉಂಟು. ನಿಮಗೆ ನೋಡಬೇಕಿಲ್ಲ, ಮನಸ್ಸಿಲ್ಲವೇ? ಮನಸ್ಸುಂಟು, ಅವಕಾಶ ಸಿಗ್ಲಿಲ್ಲ. ಹೌದಾ? ಹೌದು. ಈಗ ನಿಮ್ಮ ಕತೆ ಹೇಗೆ? ನನಗೂ ಒಂದು ಕತೆ ಇದೆ. ಈಗ ನನಗೂ ನಿಮ್ಮ ಕತೆ ಹೀಗೆ, ನನಗೆ ಒಂದು ಕತೆ ಉಂಟು, ನಿಮಗೊಂದು ಕತೆ ಇದೆ. ಹಾಗಿದ್ರೆ ನಿಮ್ಮ ಕಥೆಯ ಬಗ್ಗೆ ನಾನು ಪ್ರಶ್ನೆ ಕೇಳಲ್ಲ. ಪ್ರಶ್ನೆ? ಹೌದು. ಒಂದೊಂದಾಗಿ ಕೇಳುತ್ತೀರಿ, ಒಟ್ಟಾಗಿ ನಿಮಗೆ ಹೇಗೆ ಅನುಕೂಲ? ಒಂದೊಂದಾಗಿ ಕೇಳಿ. ಅದೇ ಒಳ್ಳೇದು. ನಿಮಗೆ ಮದುವೆ ಆಗಿದೆ? ಆಗಿದೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸ. ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟದ್ದು. ಹೌದು. ನನ್ನಲ್ಲಿ ಹಾಗೆ ನನ್ನ ಗಂಡನೇ ಬಿಟ್ಟ. ಗಂಡನೇ ಬಿಟ್ಟ? ಮೂರ್ಖ ಅಂತವ ಈ ಪ್ರಪಂಚದಲ್ಲಿ ಉಳಿಬೇಕಾ? ಹೆಂಡತಿಯನ್ನು ಸಾಕುವುದಕ್ಕೆ ಆಗದಿಂದ ಆ ಪಾಪಿ ಗಂಡ ಯಾಕೆ ಬೇಕು? ಅವರ ಹೊಟ್ಟೆಗೆ ಚೂರಿ ದಯವಿಟ್ಟಂತ ಮಾತನಾಡಬೇಡಿ ನೀವು. ಯಾಕೆ? ಯಾವುದೋ ಒಂದು ಕಷ್ಟಕ್ಕೆ ಸಿಲುಕಿ ಅಂತ ಅವರು ನನ್ನ ಬಿಟ್ಟು ಹೋಗಿರಬಹುದು. ಅವರನ್ನು ನಿಂದಿಸುವಂತ ಯೋಗ್ಯತೆ ನಿಮಗಿಲ್ಲ. ಅದಷ್ಟೇ, ಯಾರ್ಯಾರ ಸುದ್ದಿ ನಮಗೆ ಅಲ್ಲವೇ? ಇದು ಗಂಡ ಬಿಟ್ಟದು. ಮಕ್ಕಳಿದ್ದಾರ? ಇದ್ದಾರೆ. ಎಷ್ಟು? 2. ಗಂಡ ಹೆಣ್ಣ? ಒಂದು ಹೆಣ್ಣು ಒಂದು ಗಂಡ. ನನ್ನ ಮಕ್ಕಳೇ ನಿನ್ನ ಮಕ್ಕಳು? ಹೇಗೆ ನನ್ನ ಮಕ್ಕಳು ನಿಮ್ಮ ಮಕ್ಕಳಾಗುವುದು? ನನ್ನ ಮಕ್ಕಳಾಗೆ ನಿನ್ನ ಮಕ್ಕಳು ಅಂತ. ಒಂದು ಗಂಡ ಒಂದು ಹೆಣ್ಣು. ಎಲ್ಲಿದ್ದಾರೆ? ಅಜ್ಜನ ಮನೆಯಲ್ಲಿದ್ದಾರೆ. ಅವರು ಕೂಡ ಅಜ್ಜನ ಮನೆಯಲ್ಲಿ, ನನ್ನ ಮಕ್ಕಳು ಅಜ್ಜನ ಮನೆಯಲ್ಲಿ. ಈಗ ನಾನು ಯಾರು ಅಂತ ಗೊತ್ತಾಯ್ತು ನಿಮಗೆ? ಇಲ್ಲ, ಗೊತ್ತಾಗ್ಲಿಲ್ಲ. ಇಲ್ಲಿಗೆ ಬರೆಸಿಕೊಂಡವಳು ಯಾರು? ಇಲ್ಲ, ಯಾರು ಗೊತ್ತಾಗ್ಲಿಲ್ಲ. ಮಹಾರಾಣಿ ಅಂತ ಹೇಳಿ ಕಳಿಸಿದ್ದಾರೆ. ಇವತ್ತು ನನಗೆ ಮದುವೆ. ಅಂದ್ರೆ ನಾನೇ ದಮಯಂತಿ. ನೀನೇ ದಮಯಂತಿ ಎಂಬ ಮೋಹನಾಂಗಿ ಚತುರೆ. ಏನು ಹೇಗೆ ಹೇಳಿದ್ದು ನೀವು? ನೀನೇ ದಮಯಂತಿ ಎಂಬ ಮೋಹನಾಂಗಿ ಚತುರೆ. ಇದೇ ಸ್ವರಭಾರ, ಇದೇ ಉದ್ಗಾರ ಯಾವತ್ತೋ ಕೇಳಿದ ನೆನಪಾಗುತ್ತಾ ಇದೆ. ನನ್ನ ಮದುವೆಗಿಂತ ಮೊದಲು ಕೇಳಿದ್ದೀನಿ. ಇರ್ಬೋದು, ಒಬ್ಬೊಬ್ಬರ ಸ್ವರ ಒಂದೊಂದು ರೀತಿ ಇರ್ತದೆ. ನೀನು ಮದುಮಗಳಲ್ಲ, ಬಹಳ ಸಂತೋಷ ನೋಡುತ್ತೆ. ನಿನ್ನ ಭಾಗ್ಯ, ನಿನ್ನನ್ನು ಮದುವೆ ಆಗುವುದಕ್ಕೆ ಎಂತ ಪರಾಕ್ರಮಿಗಳೆಲ್ಲ ಆವಾಗದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಉತ್ತಮ ಪುರುಷನನ್ನು ಆಯ್ಕೆ ಮಾಡಿ ಅವನ ಕೊರಳಿಗೆ ಮಾಲೆ ಹಾಕಿ ವರಿಸು. ಶುಭವಾಗಲಿ ಸ್ವಾಮಿ. ಬಂದಂತಹ ರಾಜಾದಿರಾಜರನ್ನು ಒಬ್ಬರನ್ನು ಆರಿಸಿಕೊಂಡು ಮದುವೆಯಾಗುವುದಕ್ಕೆ ಸಿದ್ಧರಾಗಿ ನಿಂತಳು ದಮಯಂತಿ ಇರುವುದಾಗಿ ಭಾವಿಸಿದ್ದೆ. ಮತ್ತೆ ನನ್ನ ಮದುವೆಯಾಗುವಂತಹವರ ನನ್ನ ಕಣ್ಣುಂಭಾಗದಲ್ಲೇ ಇದ್ದಾರೆ. ಅವರು ಇವರು ಇರುವುದಾಗಿ ನೀವು ಭಾವಿಸುವುದು ಬೇಡ. ಮತ್ತೆ ನೇರವಾಗಿ ಹೇಳುತ್ತೀನಿ, ನಾನು ಬಯಸಿದ್ದು ನಿಮ್ಮನ್ನು, ನೀವು ಮೊದಲ ಸತಿಯಲ್ಲಿ
ಮಾತು ಕೇಳುವಾಗ ಮದುವೆ ನಿನ್ನನ್ನು ನಾನು ಯಾಕೆ ನಗುವುದು? ಏನು ಅಪಹಾಸ್ಯವೇ? ಹೆಣ್ಣಾದವಳು ಮದುವೆ ಆಗುವಂತಹ ಗಂಡ ಹೇಗಿರ್ಬೇಕು ಎಂಬುದಾಗಿ ಒಳ್ಳೆ ಆಲೋಚನೆಯಲ್ಲಿ ಇರ್ತಾಳೆ. ನೀನು ಆಯ್ಕೆ ಮಾಡಿದ್ದು ನಿಮ್ಮನ್ನು ನಿನಗೆ ಹುಚ್ಚು ಪ್ರಾರಂಭವಾಗಿದೆಯಾ? ನನ್ನ ಕಣ್ಣಿಗೆ ಚಂದ ಕಾಣ್ತೀರಿ. ಇದು ನಿನಗೆ ಚಂದ ಕಾಣ್ತಾರ ಅಂತ ಆದ್ರೆ ಚಂದ ಇದ್ದವರು ಹೇಗೆ ಕಾಣಬೇಕು? ನನ್ನ ಕಣ್ಣಿಗೆ ನೀವೇ ಚಂದ. ಇದು ಈ ಮಾತನ್ನು ಹೇಳಬೇಡ. ಯಾಕೆ? ನಾನು ನನ್ನ ಕಥೆಯನ್ನು ಹೇಳಿದ್ದೇನೆ. ಮೊದಲೊಂದು ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಆ ಹೆಂಡತಿ ಮಕ್ಕಳನ್ನೇ ಸಲಹುವುದಕ್ಕೆ ನನ್ನ ಈಗ ಆಗದೆ ದೇಶ ಸುತ್ತುತ್ತಾ ಇದ್ದೆ.